ಕೆಟ್ಟ ಮಕ್ಕಳಿದ್ರು ಕೆಟ್ಟ ತಾಯಿ ಇರಲ್ಲ ಅನ್ನೋ ಒಂದು ಮಾತು ಕೂಡ ಇದೆ. ಆದ್ರೆ ಸ್ವಂತ ತಾಯಿನೇ ತನ್ನ ಮಗಳನ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ತಾಳೆ ಅಂತ ಹೇಳಿದ್ರೆ ನಂಬ್ತೀರಾ? ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾವ್ ಯಾವಾಗ್ಲೂ ಹೇಳ್ತೀವಿ ಕೆಟ್ಟ ಮಕ್ಳನ್ನ ನಾವು ಹುಡುಕೋದಾದ್ರೆ ಕೆಟ್ಟ ತಾಯಿ ಸಿಗೋದಿಲ್ಲ ಅಂತ, ತಾಯಿನೇ ದೇವ್ರು ಅಂತಾನು ಕೂಡ ಹೇಳ್ತೀವಿ. ಆದ್ರೆ ತಾಯಿ ತನ್ನ ಸ್ವಂತ ಮಗಳು ಅಂದ್ರೆ 6 ವರ್ಷದ ಒಂದು ಪುಟ್ಟ ಬಾಲಕಿಯನ್ನ ನೀರಿನಲ್ಲಿ ಮುಳುಗಿಸಿ ಸಾಯಿಸಿರುವಂತ ಘಟನೆ ಹಾಸನದಲ್ಲಿ ನಡೆದಿರುವಂತದ್ದು. ಈ ರೀತಿಯಾಗಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬಹಳಷ್ಟು ಬೇಸರವನ್ನ ತರ್ತಾ ಇರುವಂತದ್ದು. ಅಂದ್ರೆ ತನ್ನ ತಾಯಿನೇ ಮಗುವನ್ನ ನೀರಿನಲ್ಲಿ ಮುಳುಗಿಸಿ ಆ ರೀತಿ ಸಾಯಿಸ್ತಾಳೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮನಸ್ಥಿತಿಯಲ್ಲಿ ಆ ತಾಯಿ ಇದ್ಲು ಹಾಗಾದ್ರೆ, ಯಾವ ಕಾರಣಕ್ಕೆ ಇದಾಗಿದೆ ಅನ್ನೋದು ನೋಡೋದಾದ್ರೆ, ಏನು ಆ ಸಾನ್ವಿಯ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ದಾಳೆ. ಈಗ ಆ ಬಾಲಕಿಯ ತಂದೆ ರಘು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಇನ್ನು ಗಂಡ ಹೆಂಡತಿ ನಡುವೆ ಬಹಳಷ್ಟು ವರ್ಷಗಳಿಂದನೂ ಕೂಡ ಜಗಳ ಇರುವಂತದ್ದು. ಇನ್ನು ಡೈವರ್ಸ್ಗೂ ಕೂಡ ಅರ್ಜಿಯನ್ನ ಕೂಡ ಹಾಕಿರ್ತಾರೆ. ಇನ್ನು ಹೆಂಡತಿ ಮನೆಗೆ ಬರುವಂತದ್ದು, ಮಗಳನ್ನ ಕರ್ಸ್ಕೊಂಡು ಹೋಗುವಂತದ್ದು, ಮತ್ತೆ ಅಪ್ಪ ಅಮ್ಮ ಏನು ಅವಳ ತವರ ಮನೆಗೆ ಹೋಗುವಂತದ್ದು, ಮಗಳನ್ನ ಕರ್ಕೊಂಡ್ ಬರುವಂತದ್ದು. ಆ ಪುಟ್ಟ ಮಗು ಈ ಕಡೆ ಅಪ್ಪನ ಹತ್ರನೂ ಇರ್ಬೇಕು, ಅಮ್ಮನ ಹತ್ರನೂ ಇರ್ಬೇಕು. ಏನ್ ಆಗ್ತಾ ಆ ವಯಸ್ಸಲ್ಲಿ ಏನ್ ತಾನೇ ಗೊತ್ತಿರತ್ತೆ? ಆ ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಇವ್ರಿಬ್ರು ಇಷ್ಟು ಕಿತ್ತಾಡ್ತಾ ಇದ್ದಾರೆ, ನನಗೆ ಎಲ್ಲಿರ್ಬೇಕು, ಈ ರೀತಿಯಾಗೆಲ್ಲ ಹೇಗ್ ಅನ್ಸಿರ್ಬೋದಲ್ವಾ ಹುಡ್ಗಿಗೆ. ಸೊ ಈ ರೀತಿಯಾಗೆಲ್ಲ ಆಗ್ತಿರತ್ತೆ. ಇನ್ನು ಏನು ತಾಯಿ ಇರ್ತಾಳೆ ಶ್ವೇತಾ ಅನ್ನುವಂಥವಳು, ಅವಳು ಶನಿವಾರ ಹೋಗ್ತಾಳೆ, ತನ್ನ ಮಗಳು ಸಾನ್ವಿಯನ್ನ ಕರ್ತ್ಕೊಳ್ತಾಳೆ, ತವ್ರ ಮನೆಗೆ ಹೋಗ್ತಾಳೆ. ಅಲ್ಲಿ ಮನೆ ಕೀ ಇರೋದಿಲ್ವಲ್ಲ ಅಂದ್ಬಿಟ್ಟು ಪಕ್ಕದ ಮನೆಯಲ್ಲಿ ಉಳ್ಕೊಳ್ಳೋ ಅಂತದ್ದು. ಸರಿ, ಇದೆಲ್ಲ ಆಗತ್ತೆ. ಏನೋ ಬಂದು ಕರ್ಕೊಂಡು ಯಾವ ರೀತಿಯಾಗಿ ಮುಂಚೆ ಎಲ್ಲ ಹೇಗೆ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ಲು ಅದೇ ರೀತಿ ಕರ್ಕೊಂಡು ಹೋಗಿದ್ದಾಳೆ ಅನ್ನೋ ಅಂತ ಎಲ್ರು ಕೂಡ ಅನ್ಕೊಂಡಿರ್ತಾರೆ. ಯಾರು ಕೂಡ ಈ ರೀತಿಯಾಗಿ ಒಂದು ಘಟನೆ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಇನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಂತ ಏನು ಆ ಶ್ವೇತಾ ತಾಯಿ ಇದ್ಲು, ಮಗಳನ್ನ ಕರ್ಕೊಂಡು ಹೋಗಿರ್ತಾಳೆ, ಒಂದು ಮನೆಯಲ್ಲಿ ಸ್ಟೇ ಮಾಡಿರ್ತಾಳೆ. ಬೆಳಗ್ಗೆ ಆಗತ್ತೆ, 9 ಗಂಟೆಗೆ ಆ ಒಂದು ಪುಟ್ಟ ಮಗು ಸಾನ್ವಿಯನ್ನ ಕರ್ತ್ಕೊಂಡು ತೋಟದ ಕಡೆ ಹೋಗುವಂಥದ್ದು. ತೋಟದ ಕಡೆ ಹೋಗ್ಬೇಕಾದ್ರೂ ಕೂಡ ಆ ಸಾನ್ವಿ ಏನು ಮಗು ಇತ್ತು ಅಳ್ತ್ಕೊಂಡು ಕಿರ್ಚಾಡ್ತಿರುತ್ತೆ. ಅಲ್ಲಿ ಅಕ್ಕಪಕ್ಕ ರಸ್ತೆಯಲ್ಲಿ ಯಾರ್ಯಾರು ಹೋಗ್ತಿರ್ತಾರೆ ಅವ್ರನ್ನೆಲ್ಲರೂ ಕೂಡ ಕೇಳ್ತಿರ್ತಾರೆ, ಕಾಪಾಡಿ ಕಾಪಾಡಿ ಅಂತ. ಅಷ್ಟೆಲ್ಲ ಅಂತ ಇದ್ರು ಕೂಡ ಏನ್ ಅನ್ಕೊಂತಾರೆ, ಮಗಳು ಏನೋ ಅಮ್ಮ ಮಗಳದು ಏನೋ ಇರುತ್ತೆ, ಸೊ ಹೋಗ್ತಿದ್ದಾರೆ ಅಂತ ಅವರು ಕೂಡ ಅದ್ರ ಬಗ್ಗೆ ತಲೆಯನ್ನ ಕೆಡ್ಸ್ಕೊಂಡಿಲ್ಲ. ಈ ಪಾಪಿ ತಾಯಿ ಶ್ವೇತಾ ಇದ್ದಾಳಲ್ಲ, ಮಗಳನ್ನ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಏನು ನಾವು ಟ್ಯಾಂಕಿಯನ್ನ ಇಟ್ಟಿರ್ತೀವಿ ನೀರನ್ನ ಶೇಖರಣೆ ಮಾಡ್ಲಿಕ್ಕೆ, ಆ ಟ್ಯಾಂಕಿಯಲ್ಲಿ ಆ ಪುಟ್ಟ ಮಗುವನ್ನ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ತಾಳೆ. ಮಗು ಕಿರ್ಚಾಡಿದೆ, ಬಡ್ಕೊಂಡಿದೆ ಆ ನೋವಿಂದ. ಇದನ್ನ ಏನು ಕೇಳಿದಂತ ಅಕ್ಕಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ರೈತರಿದ್ರು, ಅವರೆಲ್ಲರೂ ಕೂಡ ಓಡ್ ಬರ್ತಿದಂಗೆ ಏನು ಈ ಪಾಪಿ ಶ್ವೇತಾ ಇದ್ದಾಳೆ, ವರ್ಷೆ ಚೇಂಜ್ ಮಾಡಿದ್ದಾಳೆ. ನಾನು ನನ್ ಮಗು ಇಬ್ರು ಕೂಡ ಸಾಯ್ಬೇಕು ಅಂತಿದ್ವಿ ಅಂತ. ಇನ್ನು ಈಗಾಗ್ಲೇ ಆ ಮಗುನ ನೀರಿನಲ್ಲೇ ಹಾಕಿ ಸಾಯಿಸ್ಬಿಟ್ಟಿದ್ವಿ. ಮಗು ಒಂಥರ ಏನು ನಿದ್ರಾವಸ್ಥೆಯಲ್ಲಿತ್ತು. ಆ ಮಗುವನ್ನೇ ಹಾಸ್ಪಿಟ್ಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅದ್ರ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ, ಅಲ್ಲೇ ಮಗು ಸಾವನ್ನಪ್ಪುತ್ತೆ. ಒಂದ್ ರೀತಿ ಘಟನೆ ಯಾವ ರೀತಿಯಾಗಿ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ತಾಯಿ ತನ್ನ ಮಗಳನ್ನ ಕೊಲ್ಲುವಷ್ಟು ಕ್ರೂರ ಮನಸ್ಥಿತಿಗೆ ಇಳಿತಾಳೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಇದೆ ಇದು. ಇನ್ನು ಘಟನೆ ತಿಳಿದಂತ ಸಾನ್ವಿ ತಂದೆ ರಘು ಏನಿದ್ದಾರೆ, ಅವರು ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ನನ್ನ ಹೆಂಡತಿಗೆ ಅಕ್ರಮ ಸಂಬಂಧ ಇತ್ತು, ಆ ಕಾರಣಕ್ಕೆ ಅವಳು ನನ್ನ ಮಗಳನ್ನ ಸಾಯಿಸಿದ್ದಾಳೆ. ಇವತ್ತು ನಾನು ನನ್ನ ಮಗಳನ್ನ ಕಳೆದುಕೊಂಡಿದ್ದೀನಿ. ಮುಂಚೆ ಕೂಡ ಅವಳು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಆಗ್ಲೂ ಕೂಡ ಬಹಳಷ್ಟು ಈ ಅಕ್ರಮ ಸಂಬಂಧಗಳನ್ನೆಲ್ಲನೂ ಕೂಡ ಇಟ್ಕೊಂಡಿದ್ಲು. ಇದ್ರನ್ನೇ ನಮ್ಮಿಬ್ರು ಮಧ್ಯೆನೂ ಕೂಡ ಜಗಳ ಆಗ್ತಾ ಇತ್ತು. ಈ ಜಗಳಗಳು ಹೋಗಿ 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 ಈ ಸಾನ್ವಿ ಏನು ನನ್ನ ಹತ್ರ ಇರ್ಬೇಕಾ, ನಿನ್ನ ಹತ್ರ ಇರ್ಬೇಕಾ, ಅಜ್ಜಿ ಜೊತೆನೂ ಕೂಡ ಸಾನ್ವಿ ಬೆಳೀತಾ ಇದ್ಲು. ಇದ್ ಎಲ್ಲವೂ ಒಂದು ಕಡೆ ಆದ್ರೆ ಆ ಪುಟ್ಟ ಮಗುವಿನ ಮೇಲೆ ಏನ್ ದ್ವೇಷ ಅಥವಾ ಯಾವ ಕಾರಣಕ್ಕೆ ಈ ರೀತಿಯಾಗಿ ಆ ಮಗುವನ್ನ ಸಾಯಿಸಿದ್ದಾಳೆ? ಇನ್ನು ಏನು ಸದ್ಯ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪೂರ್ತಿ ತನಿಖೆಯ ನಂತರವೇ ತಿಳಿಬೇಕಾಗತ್ತೆ ಏನೆಲ್ಲ ಆಗಿದೆ, ಏನೆಲ್ಲ ಆಗ್ತಾ ಇದೆ, ಯಾವ ಕಾರಣಕ್ಕೆ ಆ ಪಾಪಿ ತಾಯಿ ಶ್ವೇತಾ ತನ್ನ ಮಗಳನ್ನ ಸಾಯಿಸಿದ್ಲು. ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಎಸೇನು ಈ ರೀತಿಯಾಗಿ ಕೆಟ್ಟ ತಾಯಿ ಕೂಡ ಇರ್ತಾರೆ ಅನ್ನೋದಕ್ಕೆ ಒಂದು ಕೆಟ್ಟ ಉದಾಹರಣೆ ಅಂತ ಹೇಳಿದ್ರೆ ಈ ಪಾಪಿ ತಾಯಿ ಶ್ವೇತಾ ಅಂತಾನೆ ಹೇಳ್ಬೋದು.